ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಮಾಡಿದ ತಪ್ಪಿಗೆ ಭದ್ರಾ ಅರೆಸ್ಟ್ ಆಗ್ತಿದ್ದಾರೆ. ಹಾಗಿದ್ರೆ ಸಾವಿತ್ರಿ ಮತ್ತೆ ವಿನಂತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೇ ಬಿಟ್ರ. ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇನ್ನೇನು ಭದ್ರಂಗೆ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಗೊತ್ತಾಗಬೇಕಿತ್ತು. ಬಟ್ ಅಷ್ಟರಲ್ಲಿ ಅಮ್ಮ ಬಂದಿದ್ದೆ ವಿದ್ಯಾಳನ್ನು ಕಾಪಾಡ್ತಾರೆ. ಇಲ್ಲಿ ವಿದ್ಯಾ ಗೊತ್ತಾಗ್ಬಿಡ್ತಿತ್ತು, ಒಳ್ಳೆಯದೇ ಆಗ್ತಿತ್ತು. ಆದರೆ ಯಾಕೆ ಪ್ರತಿ ಬಾರಿ ಈ ರೀತಿ ಆಗ್ತದೆ, ಎಷ್ಟು ದಿನ ಅಂತ ಈ ಒಂದು ಸುಳ್ಳಿನ ಒಂದು ಮುಟ್ಟಿಯನ್ನು ಹೊತ್ಕೊಂಡಿರಲಿ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ. ಅದು ಈ ಟೈಮ್ಗೆ ಇಲ್ಲಿ ಅಮ್ಮನ ಜೊತೆ ಕಾಲ್ ಮಾಡ್ತಿದ್ದಾಳೆ, ಕಾಲ್ನಲ್ಲಿ ಮಾತಾಡ್ತಿದ್ದಾಳೆ. ಅದೇ ಒಂದು ಸಮಯದಲ್ಲಿ ಅಮ್ಮ ನಾನು ಹಾಸ್ಪಿಟಲ್ಗೆ ಬಂದಿದ್ದೆ ಅಂತ ಹೇಳ್ತಾರೆ. ಏನವ ಮಾತಾಡ್ತಿದ್ಯಾ, ನೀನು ಹಾಸ್ಪಿಟಲ್ಗೆ ಬಂದಿದ್ಯಾ ಅಂತ ವಿದ್ಯಾ ಕೇಳೋದಕ್ಕೆ, ಹೌದು ಕಣ ನೀನು ಹಾಸ್ಪಿಟಲ್ಗೆ ಹೋಗ್ತಿದ್ಯಾ ಅಂತ ಗೊತ್ತಾಯಿತು. ನೀನು ಹಾಸ್ಪಿಟಲ್ಗೆ ಹೋಗ್ತಿದ್ಯಾ ಅಂತ ಗೊತ್ತಾದ ಮೇಲೂ ಕೂಡ ಹೇಗೆ ಬರ್ದೆ ಸುಮ್ಮನಿರೋದು, ಹಾಗಾಗಿ ನಿಮ್ಮಪ್ಪನೇ ನನ್ನ ಕಳಿಸ್ಕೊಟ್ರು, ಹಾಗಾಗಿ ನಾನು ಕೂಡ ಮಾಸ್ಕ್ ಹಾಕ್ಕೊಂಡು ಹಾಸ್ಪಿಟಲ್ಗೆ ಬಂದೆ ಅಂತ ಹೇಳ್ತಾರೆ. ಜೊತೆಗೆ ನಿಮ್ಮ ಚಿಕ್ಕತ್ತೆಗೆ ಆ ರೀತಿ ತೊಂದರೆ ಆಯ್ತಲ್ಲ, ಅದಕ್ಕೆ ಕಾರಣ ನಾನೇನೆ ಅಂತ ಹೇಳ್ತಾರೆ. ಆ ಒಂದು ಮಾತನ್ನು ಕೇಳಿದೆ ವಿದ್ಯಾಗೆ ಶಾಕ್ ಆಗುತ್ತೆ. ಏನವ ಮಾಡಿದೆ ನೀನು ಚಿಕ್ಕತ್ತೆಗೆ ಅಂತ ಕೇಳಿದಾಗ, ಏನಿಲ್ಲ ಕಣ, ನನ್ನ ಮಗಳನ್ನ ಕಾಪಾಡಲೇಬೇಕಾಗಿತ್ತು, ಅದಕ್ಕೆ ನನಗೆ ಬೇರೆ ಯಾವುದೇ ಹಾದಿ ತೋಚಲಿಲ್ಲ. ಅದೇ ಕಾರಣಕ್ಕೆ ನಿಮ್ಮ ಚಿಕ್ಕತ್ತೆ ಒಂದು ರೆಸ್ಟ್ ರೂಮ್ಗೆ ಹೋಗಿದ್ರು. ಆ ಸಮಯದಲ್ಲಿ ನಾನು ಹೊರಗಡೆ ಜಾರಿ ಬೀಳಬೇಕು ಅಂತ ಹೇಳಿ ಒಂದು ಸೂಪರ್ ನೂರೆನ ಹಾಕಿಬಿಟ್ಟೆ ನೀರನ್ನ, ಅದರಿಂದಾಗಿ ಅವರು ಜಾರಿ ಬಿದ್ದಿತ್ತು ಅಂತ ಹೇಳ್ತಾರೆ. ಏನವ ಮಾಡಿಬಿಟ್ಟೆ ನೀನು, ಇವತ್ತು ಹೇಗೋ ಗೊತ್ತಾಗ್ಬಿಡ್ತಿತ್ತು, ಎಲ್ಲವೂ ಗೊತ್ತಾಗದಿದ್ರೆ ಏನಾಗಬೇಕಿತ್ತು ಅದಾಗ್ತಾ ಇತ್ತು. ಒಂದು ಕ್ಷಮೆ ಸಿಗ್ತಾ ಇತ್ತು, ಇಲ್ಲ ಅಂದರೆ ಶಿಕ್ಷೆ ಸಿಗ್ತಾ ಇತ್ತು. ಯಾಕೆ ರೀತಿ ಮಾಡಿದೆ, ಪದೇ ಪದೇ ನೀನು ಮಾಡೋ ತಪ್ಪುಗಳಿಗೆಲ್ಲ ನಾನು ತಲೆ ಕೊಡಬೇಕಾಗಿದೆ. ಅವತ್ತು ಹೇಳಿದಂಥ ಆ ಒಂದು ಸುಳ್ಳಿನಿಂದ ಈ ಕ್ಷಣಕ್ಕೂ ಕೂಡ ನನಗೆ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗ್ತಿಲ್ಲ. ಒಂದೇ ಕ್ಷಣಕ್ಕೆ ಇವತ್ತು ಎಲ್ಲ ಗೊತ್ತಾಗ್ಬಿಡ್ತಿತ್ತು ಅಂತ ಅಂದ್ಕೊಂಡಿದ್ದೆ ನಾನು. ಯಾಕೆ ಇಂಥ ಕೆಲಸ ಮಾಡಿಬಿಟ್ಟೆ ನೀನು ಅಂತ ಹೇಳಿದಾಗ, ಇನ್ನೇನು ಮಾಡಬೇಕಿತ್ತ, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಲ್ವ, ಅದೇ ಕಾರಣಕ್ಕೆ ನನ್ನ ಮಗಳು ಬದುಕು ಈಗ ತಾನೇ ಸರಿ ಹೋಗ್ತದೆ. ಮತ್ತೆ ಈ ರೀತಿ ಎಡವಟ್ಟಾಗಿ ನನ್ನ ಮಗಳು ಬದುಕಲ್ಲಿ ಅಲ್ಲೂಲ ಕಲ್ಲೂಲ ಆಗಿಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಆಗೋಯ್ತು. ಅದೇ ಕಾರಣಕ್ಕೋಸ್ಕರನೇ ನಾನು ಈ ರೀತಿಯಾಗಿ ಮಾಡಿದ್ದು, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ತಿದ್ದಾರೆ. ಏನವ ಕ್ಷಮಿಸೋದು, ನೀನೇನು ಈಸಿಯಾಗಿ ಕ್ಷಮೆ ಕೊಡು ಅಂತ ಹೇಳ್ಬಿಡ್ತೀಯ, ಆದರೆ ನೀನು ಅವತ್ತು ನನ್ನನ್ನು ಕಾಪಾಡಬೇಕು ಅಂತ ಹೇಳಿದ ಒಂದು ಸುಳ್ಳಿನಿಂದಾಗಿ ಇವತ್ತು ಎಷ್ಟು ಸುಳ್ಳುಗಳನ್ನು ಹೇಳಬೇಕಾಗಿದೆ. ಸುಳ್ಳಿನ ಮೇಲೆ ಸುಳ್ಳು, ನಿಜಕ್ಕೂ ನನಗೆ ಇದೆಲ್ಲ ಭಾರ ಅಂತ ಅನ್ನಿಸ್ಬಿಟ್ಟಿದೆ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅತ್ತೆ ಮೋನ ಬರ್ತಾರೆ. ಯಾರ ಜೊತೆ ಮಾತಾಡ್ತಿದ್ಯಾ ವಿದ್ಯಾ ಅಂತ ಕೇಳಿದಾಗ, ಅವನ ಜೊತೆ ಅತ್ತೆ ಅಂದಾಗ, ಕೊಡಿಲಿ ನಾನು ಮಾತಾಡ್ತೀನಿ ಅಂತ ಫೋನ್ ತಗೊಂಡಿದ್ದೆ. ಇಲ್ಲಿ ವಿದ್ಯಾ ಅಮ್ಮನ ಏನಿದು ನೀವು ಮಾಡಿದ್ರಿಂದ ನಾವು ಎಷ್ಟೆಲ್ಲ ಅನುಭವಿಸ್ಬೇಕಾಗಿದೆ, ಪ್ರತಿ ಕ್ಷಣ ಕೂಡ ಹೆದರ್ಕೊಂಡು ಬದುಕಬೇಕಾಗಿದೆ ಅಂದಾಗ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಿಗ್ರೆ ಅಂತ ಹೇಳಿ ವಿದ್ಯಾ ತಾಯಿ ಕೇಳ್ತಾರೆ. ನೀವೇನು ಈಸಿಯಾಗಿ ಕ್ಷಮಿಸ್ಬಿಡು ಅಂತ ಹೇಳ್ತೀರಾ, ಆದರೆ ಅಷ್ಟು ಸುಲಭನ, ಇದುವರೆಗೂ ನಾನು ನನ್ನ ಮನೆಯವ್ರಿಗೆ ಒಂದಿನ ಕೂಡ ಒಂದು ಸುಳ್ಳನ್ನು ಕೂಡ ಹೇಳಲಿಲ್ಲ. ಆದರೆ ಇವತ್ತು ನೀವು ಮಾಡಿರೋ ನಾಟಕದಲ್ಲಿ, ನೀವು ಹೇಳಿರೋ ಸುಳ್ಳಲ್ಲಿ ಈಗ ನಾನು ಕೂಡ ಜಾಯ್ನ್ ಆಗಿದ್ದೀನಿ. ನಾನು ಕೂಡ ಸುಳ್ಳು ಹೇಳ್ತಾ ಒಂದ್ರ ಮೇಲೊಂದು ಸುಳ್ಳನ್ನು ಹೇಳಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವತ್ತು ನೀವು ಮಾಡಿದಂಥ ಎಡವಟ್ಟಿಂದ ಇವತ್ತು ಕೂಡ ನಾನು ಕೂಡ ಸಿಕ್ಬಿದ್ದಿದ್ದಾಗ ಆಗಿದೆ ಅಂತ ಹೇಳಿ ಮುನ್ನವರು ಹೇಳ್ತಾರೆ. ಸರಿ ಆಯಿತು ಬಿಡಿ, ಇನ್ನೆಷ್ಟು ಮಾತಾಡಿದ್ರು ಕೂಡ ಆಗೋಗಿದೆ, ಮತ್ತು ನೀನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ಏನಾಗಬೇಕು ಅದಾಗೆ ಆಗತ್ತೆ, ಫೋನ್ ಇಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾರೆ. ನಂತರ ನೋಡಿದ್ಯಾ ವಿದ್ಯಾ, ನಿಮ್ಮವ್ವ ಅವತ್ತು ಹೇಳಿದ ಒಂದು ಸುಳ್ಳಿಂದ ಇವತ್ತು ಏನೇನೆಲ್ಲ ಆಗ್ತಿದೆ ಅಂತ, ನಾನು ಕೂಡ ಅವರ ಸುಳ್ಳಿನ ಸಂತೆಯಲ್ಲಿ ನಾನು ಕೂಡ ಭಾಗ್ಯ ಆಗಿಬಿಡ್ಬೇಕಾಗಿದೆ ಅಂತ ಹೇಳಿದೆ. ಬಿಜರ್ ಮಾಡಿಕೊಂಡು ಮುನ್ನವರು ಅಲ್ಲಿಂದ ಹೊರಟುಬಿಡ್ತಾರೆ. ನಂತರ ಭದ್ರಾ ಬರ್ತಾರೆ. ಭದ್ರಾ ಬಂದಿದ್ದೆ ವಿದ್ಯಾಗೆ ಒಂದು ಗಿಫ್ಟ್ ತೊಗೊಂಡು ಬಂದಿರ್ತಾರೆ. ಅದಕ್ಕೂ ಮುನ್ನ ಇಲ್ಲಿ ವಿದ್ಯಾ ಏನೋ ಹೊಲಿಗೆ ಹಾಕ್ತಿರ್ತಾರೆ. ಯಾಕೆ ಇದನ್ನೆಲ್ಲ ಹಾಕ್ತಿದ್ಯಾ, ನೀನು ನಿಜವಾಗ್ಲೂ ಏನೂ ಮಾಡಬಾರ್ದು, ಎಷ್ಟು ಆರಾಮಾಗಿರಬೇಕು ಗೊತ್ತಾ, ನಮ್ಮ ಅವ್ವ ನೀನು ಹೊಟ್ಟೆಲಿದ್ದಾಳೆ, ನೀನು ಈ ರೀತಿ ಕೆಲಸ ಮಾಡ್ತಿದ್ರೆ ಹಯಸ್ಸು ಆಗೋದಿಲ್ವ, ಸುಮ್ಮನೆ ಏನೂ ಮಾಡಿದೆ ಆರಾಮಾಗಿ ಕುತ್ಕೊಂಡು ಇರಬೇಕು ನೀನು ಅಂದಾಗ, ಹೌದಾ ಸರಿ ಆಯಿತು ಬಿಡಿ ಅಂತ ವಿದ್ಯಾ ಹೇಳ್ತಾರೆ. ಸರಿ ಆಯಿತು, ನಿನಗೋಸ್ಕರ ನನಗೇನು ತಂದಿದ್ದೀನಿ ಅಂತ ಗೊತ್ತಾ ಅಂತ ಹೇಳಿ ಭದ್ರಾ ತಂದಿರೋ ಗಿಫ್ಟನ್ನು ವಿದ್ಯಾ ಕೊಡ್ತಾರೆ. ಅದನ್ನು ನೋಡಿದಂಥ ವಿದ್ಯಾಗೆ ಪ್ಯಾಕ್ ಆಗಿರುತ್ತೆ, ಬಟ್ ಆದರೂ ಕೂಡ ಅದು ಫೋಟೋ ಫ್ರೇಮ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಫೋಟೋ ಫ್ರೇಮ್ ಯಾರಿಗೆ ತಾನೇ ಗೊತ್ತಾಗೋದಿಲ್ಲ, ಮುಟ್ಟಿದ್ರೆ ಗೊತ್ತಾಗುತ್ತಲ್ವ ಅಂತ ಹೇಳಿ ವಿದ್ಯಾ ಹೇಳಿದಾಗ, ಖಂಡಿತ ಅದು ಫೋಟೋ ಫ್ರೇಮೇ ಇರ್ಬೋದು, ಬಟ್ ಯಾರ ಒಂದು ಫೋಟೋ ಇದೆ ಅನ್ನೋದನ್ನು ಗೆಸ್ ಮಾಡು ಅಂತ ಹೇಳಿ ಭದ್ರಾ ಹೇಳ್ತಾರೆ. ನನ್ನ ಫೋಟೋ ಇದೆಯಾ ಅಂತಾರೆ, ಇಲ್ಲ ಅಂತಾರೆ. ನಿಮ್ಮ ಫೋಟೋ ಇದೆಯಾ ಅಂತಾರೆ, ಇಲ್ಲ ಅಂತಾರೆ. ನಮ್ಮಿಬ್ಬರು ಫೋಟೋ ಇದೆಯಾ ಅಂತ ಕೇಳ್ತಾರೆ. ಇಲ್ಲಿ ವಿದ್ಯಾ, ನಮ್ಮಿಬ್ಬರು ಫೋಟೋ ಗೋಡೆ ಮೇಲೆ ಇಲ್ವಾ, ಮತ್ತೆ ಯಾಕೆ ತರಲಿ ಅಂತ ಹೇಳಿದಾಗ, ಹಾಗಿದ್ರೆ ನಮ್ಮ
ವ್ಯಕ್ತಿ ಫೋಟೋ ಇರಬಹುದಾ ಅಂದಾಗ ಹತ್ತಿರ ಬಂದಿದ್ಯಾ ಅಂತ ಹೇಳ್ತಾರೆ. ಹೌದಾ, ಓಪನ್ ಮಾಡಲಾ ಅಂತ ವಿದ್ಯಾ ಕೇಳಿದ್ದಕ್ಕೆ ಖಂಡಿತ ಓಪನ್ ಮಾಡು ಅಂತ ಹೇಳ್ತಾರೆ. ಓಪನ್ ಮಾಡಿದಾಗ ಅಲ್ಲಿ ವಿದ್ಯಾ ಒಂದು ಗರ್ಭಕೋಶದ ಒಂದು ಪಿಕ್ಚರ್ ಇರುತ್ತೆ. ಆ ಒಂದು ಸ್ಕ್ಯಾನಿಂಗ್ ಪಿಕ್ಚರನ್ನೇ ಫೋಟೋ ಮಾಡಿಸಿ ತೊಗೊಂಡು ಬಂದಿದ್ದಾರೆ ಇಲ್ಲಿ ಭದ್ರಾ. ಅದನ್ನು ನೋಡಿದೆ ತುಂಬಾ ಅಂದರೆ ತುಂಬಾ ಎಮೋಷ್ನಲ್ ಆಗಿಬಿಡ್ತಾಳೆ ವಿದ್ಯಾ. ಏನಿದು, ಏನಾಗ್ತದೆ, ಯಾಕೆ ಇದನ್ನೆಲ್ಲ ಫೋಟೋ ಮಾಡಿಸಿ ಬಂದ್ರಿ, ಯಾರಾದರೂ ಇದನ್ನು ಫೋಟೋ ಮಾಡಿಸ್ತಾರಾ ಅಂದಾಗ ನಾನು ಮಾಡಿಸಿದ್ದೀನಿ ತಾನೆ, ನನಗೆ ಇದನ್ನೇ ನೋಡಬೇಕು ಎದ್ದ ತಕ್ಷಣ ಅನ್ನುವ ಆಸೆ ಇದೆ. ನಮ್ಮವ್ವ ಹುಟ್ಟಿದ ಮೇಲೆ ನಿಜಕ್ಕೂ ಆ ಒಂದು ಫೋಟೋನ ಗಿಫ್ಟ್ ಮಾಡಬೇಕು, ಈ ರೀತಿಯಾಗಿ ನಾನು ಫೋಟೋ ಫ್ರೇಮ್ ಹಾಕ್ಸಿದ್ದೆ ಅಂತ ನನ್ನ ಮಗಳಿಗೆ ಹೇಳಬೇಕು ಅಂತ ಹೇಳಿ ಭದ್ರಾ ತುಂಬ ಎಮೋಷ್ನಲ್ ಆಗ್ತಿದ್ದಾರೆ. ಇತ್ತ ಕಡೆ ಭದ್ರಾ ಮಾಡಿದ ತಪ್ಪಿಗೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ. ಇಲ್ಲಿ ವಿನಂತಿ ಬೇಕಾವಾ ಇದೆಲ್ಲ, ಆಮೇಲೆ ಸಿಕ್ಕಿದ್ರೆ ಏನು ಮಾಡೋದು ಅಂತ ಭಯ ಪಡ್ತಿದ್ದಾಳೆ. ಬಟ್ ಸಾವಿತ್ರಿ ಅವ್ರಿಗಂತೂ ಭಯನೇ ಇಲ್ಲ. ಬಂದದ್ದೇ ಪೊಲೀಸ್ ಅವ್ರನ್ನ ಭೇಟಿ ಮಾಡ್ತಾರೆ. ನಾನು ಮಿನಿಸ್ಟ್ರ್ ತಂಗಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಆದರಾದಿತ್ಯ ಕೂಡ ಸಿಗುತ್ತೆ ಪೊಲೀಸ್ ಅವರಿಂದ ಸಾವಿತ್ರಿಗೆ. ನಂತರ ಇಲ್ಲಿ ಯಾರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ರ, ಏನಾಯಿತು ಅಂದಾಗ ನನಗೆ ನಮ್ಮ ಅಣ್ಣನ ಮಗನಿಂದ ನನ್ನ ಮಗಳಿಗೆ ತೊಂದರೆ ಆಗದ, ಮಾವ ಅನ್ನೋ ಸಲಿಗೆಯಲ್ಲಿ ಕೇಕ್ ಕಟ್ ಮಾಡಬೇಕು ಅಂತ ವಿಶ್ ಮಾಡೋದಕ್ಕೆ ಅವನ ರೂಮಿಗೆ ಹೋದಾಗ ಅವನು ನನ್ನ ಮಗಳನ್ನ ಹಾಳು ಮಾಡಿದ್ದಾನೆ ಅಂತ ಹೇಳಿಬಿಡ್ತಾರೆ. ಮಾತನ್ನು ಕೇಳಿದ್ದ ಇನ್ಸ್ಪೆಕ್ಟರ್ಗೆ ಶಾಕ್ ಆಗುತ್ತೆ. ಏನು ನಿಜ ಮಾತಾಡ್ತಿದ್ರಾ ನೀವು ಅಂದಾಗ ಹೌದು, ನಾವು ನಿಜಾನೇ ಹೇಳ್ತಿರೋದು, ನಾವು ಯಾಕೆ ಸುಳ್ಳು ಹೇಳೋಣ, ನನ್ನ ಮಗಳು ಬದುಕು ಹಾಳಾಗಿದೆ. ಆದರೆ ಅವರು ನನ್ನ ಮಗಳ ಬದುಕನ್ನು ಸರಿಪಡಿಸೋ ಒಂದು ತೀರ್ಮಾನವನ್ನು ತಗೊಂಡಿಲ್ಲ. ಅದೇ ಕಾರಣಕ್ಕೆ ನಾನು ಅವನ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ. ಕಂಪ್ಲೇಂಟ್ ತಗೊಳ್ಳಿ ಅಂದಾಗ ಸರಿ ಆಯಿತು, ನಮ್ಮ ರೈಟರ್ ಹತ್ರ ಹೇಳ್ತೀರಿ, ಒಂದು 10 ನಿಮಿಷ ಬಂದುಬಿಡ್ತೀನಿ ಅಂತ ಹೇಳಿ ಪೊಲೀಸ್ ಅವರು ಹೊರಟು ಕಮಿಷನರ್ನ ಕರ್ಕೊಂಡು ಶಿವರಾಮೇಗೌಡರು ಮನೆಗೆ ಬರ್ತಾರೆ. ಈ ಕಡೆ ವಿದ್ಯಾ ಮತ್ತು ಭದ್ರಾ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಅದೇ ಟೈಮ್ಗೆ ಕ್ವಾಟ್ಲಿ ಬಂದು ಪೊಲೀಸ್ ಅವ್ರು ಬಂದಿದ್ದಾರೆ, ಭದ್ರಾ ಬಾಯ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಭದ್ರಾ ಮತ್ತು ವಿದ್ಯಾ ಇಬ್ಬರು ಕೂಡ ಬರ್ತಾರೆ. ಈಶ್ವರಿ ಅವರು ಯಾಕಪ್ಪ ಪೊಲೀಸ್ ಅವ್ರು ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ನಂತರ ಶಿವರಾಮೇಗೌಡರು ನನ್ನ ಮಗ ಬರಲಿ ಅಂತ ಹೇಳಿದ್ರಲ್ವ, ಈಗ ನನ್ನ ಮಗ ಬಂದ, ಏನು ವಿಷಯ ಹೇಳಿ ಅಂದಾಗ ನಿಮಗೆ ಸಾವಿತ್ರಿ ಅನ್ನೋ ತಂಗಿ ಇದ್ದಾರಾ ಅಂತ ಕಮಿಷನರ್ ಕೇಳ್ತಾರೆ. ಹಾಂ ಇದ್ದಾರೆ, ನಾನು ಹುಟ್ಟಿದವಳೆ ಅಂತ ಹೇಳಿದಾಗ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮ್ಮ ಮಗನ ಮೇಲೆ ಅವ್ರ ಮಗಳನ್ನ ಹಾಳು ಮಾಡಿದ್ದಾರೆ ಅಂತ. ಇದು ತುಂಬಾ ಸೀರಿಯಸ್ ಆಗಿದೆ. ಅದೇ ಕಾರಣಕ್ಕೋಸ್ಕರನೇ ನಾನೇ ಇಲ್ಲಿಗೆ ಬರಬೇಕಾಯಿತು. ಅವರು ಪೊಲೀಸ್ ಸ್ಟೇಷನಲ್ಲೇ ಇದ್ದಾರೆ ಅಂತ ಹೇಳಿದಾಗ ಎಂಥ ಪಾಪಿ, ತಂಗಿ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದಕ್ಕೆ ಎಂಥ ಒಂದು ಮರ್ಯಾದೆ ತೆಗಿತಿದ್ದಾಳೆ ನಮ್ಮದನ್ನು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲಿ ನನ್ನ ಮಗ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ, ಇದು ಅವನ ವಿರುದ್ಧ ನಡೆದಿರ್ತಕ್ಕಂಥ ಪಿತೂರಿ ಅಂತ ಹೇಳ್ತಾರೆ. ಸೊ ನಾವು ಏನು ಮಾಡೋಕ್ಕಾಗಲ್ಲ, ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಹೆಣ್ಮಕ್ಳು ವಿಷಯ ಅಷ್ಟು ಅಸಡ್ಡೆ ಮಾಡೋಕ್ಕಾಗಲ್ಲ. ನಾವು ಅವ್ರ ಕಂಪ್ಲೇಂಟ್ ಕೊಟ್ಟರೆ ತೊಗೊಂಡ್ರೆ ಖಂಡಿತ FIR ಆದರೆ ನೀವು ಕೋರ್ಟಲ್ಲೇ ಡೀಲ್ ಮಾಡಬೇಕಾಗತ್ತೆ, ನಾವು ಅರೆಸ್ಟ್ ಮಾಡಬೇಕಾಗತ್ತೆ ಭದ್ರಾವ್ನ. ಹಾಗಾಗಿ ನೀವು ನಿಮ್ಮಲ್ಲೇ ಮಾತಾಡಿ ಕೂತು ಬಗೆಹರಿಸ್ಕೊಂಡ್ರೆ ಒಳ್ಳೆಯದಾಗತ್ತೆ. ಆದಷ್ಟು ಬೇಗ ತೀರ್ಮಾನಕ್ಕೆ ಬನ್ನಿ ಅಂತ ಕಮಿಷನರ್ ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಹೇಳ್ತಾರೆ. ಖಂಡಿತ ನನ್ನ ತಮ್ಮ ಮತ್ತು ನನ್ನ ಚಿಕ್ಕಪ್ಪ ಬರ್ತಾರೆ, ಹೋಗಿ ಅಂತ ಹೇಳಿ ಶಿವರಾಮೇಗೌಡರು ಕಳಿಸ್ತಾರೆ. ಇಲ್ಲಿ ಭದ್ರನ ಜೊತೆ ನಾನಿದ್ದೀನಿ ಅಂತ ಹೇಳಿ ವಿದ್ಯಾ ಧೈರ್ಯ ಕೊಡ್ತಿದ್ದಾರೆ. ಅತ್ತ ಕಡೆ ಇನ್ಸ್ಪೆಕ್ಟರ್ ಬರ್ತಾರೆ. ಇನ್ನು ಇದು ಸಾಹೇಬ್ರೆ 10 ನಿಮಿಷದಲ್ಲಿ ಬರ್ತೀನಿ ಅಂತ 2 ಗಂಟೆ ಕೂರಿಸಿದ್ರಲ್ಲ ನೀವು ಅಂತ ಹೇಳ್ತಿದ್ರೆ, ಖಂಡಿತ ಸಾರಿ, ಒಂದು ಕೆಲಸ ಆಯಿತು, ನಿಮ್ಮದು ಕಂಪ್ಲೇಂಟ್ ತೊಗೊಂಡು ನೋಡ್ತೀವಿ, ವಿಚಾರ ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಕ್ಕೆ ಅದೆಲ್ಲ ಸಾಧ್ಯ ಇಲ್ಲ, ಈಗಲೇ ಮಾಡಬೇಕು ಅಂದಾಗ ಅವರು ಮಿನಿಸ್ಟರ್ ಮಗ, ಅಷ್ಟು ಸುಲಭಕ್ಕೆ ನಾವು ಅರೆಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಅಂತಾರೆ. ಯಾಕೆ ಮಾಡೋಕ್ಕಾಗಲ್ಲ, ನೀವೇನಾದರೂ ಈಗ ಆ್ಯಕ್ಷನ್ ತೊಗೊಳ್ದೇ ಇದ್ದರೆ ನಾನು ಮಹಿಳಾ ಸಂಘಕ್ಕೆ ಹೋಗ್ತೀನಿ, ಟಿವಿಗೆ ಹೋಗ್ತೀನಿ, ಮೀಡಿಯಾಗೆ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ ಅಂತ ಹೇಳಿ ಸಾವಿತ್ರಿ ಅವರು ಹೆದರಿಸ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ, ಸಾವಿತ್ರಿಯ ಒತ್ತಡಕ್ಕೆ ಭದ್ರನ ಅರೆಸ್ಟ್ ಮಾಡಿ ಬಿಡ್ತಾರೆ ಪೊಲೀಸವರು ಅನ್ನೋದನ್ನು ಕಾದು ನೋಡಬೇಕಾಗಿದೆ.